ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲ್ಲೆಡ್ಕ. ವೀಕ್ಷಕರೇ, ಬೆಳ್ಳಂಬೆಳಗ್ಗೆ ಮೋದಿಜಿ ಒಂದು ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ನೋಡಿದ್ರೆ ಕೋರ್ಟ್ ಒಬ್ಬರಿಗೆ ಉಗಿದು ಕಳಿಸ್ಬಿಟ್ಟಿದ್ದಾರೆ. ಅದು ಯಾರು ಏನು ಅನ್ನುವಂಥದ್ದನ್ನು ನಾವು ಮುಂದೆ ನೋಡ್ತಾ ಹೋಗೋಣ. ಸೊ ಮೋದಿಜಿ ಏನು ಘೋಷಣೆಯನ್ನು ಮಾಡಿದ್ದಾರೆ? ಇನ್ನು ಮುಂದೆ ಯಾವುದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು ಆದರೂ ಕೂಡ ಅದರ ವಿಚಾರಣೆಗೆ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ತಪ್ಪು ಮಾಡಿದಂಥವರಿಗೆ ಆದಷ್ಟು ಬೇಗ ಅದೇ ರೀತಿ ಕಠಿಣ ಶಿಕ್ಷೆ ಆಗುವ ಹಾಗೆ ನೋಡಿಕೊಳ್ಳಲಾಗುತ್ತೆ ಅಂತ ಪ್ರಧಾನಿ ಮೋದಿಜಿ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಈ ಕಡೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಮೋದಿಜಿ ಅವರ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ನರೇಂದ್ರ ಮೋದಿಜಿ, ನಿಮ್ಮ ಆಡಳಿತದಲ್ಲಿ ದೇಶದ ಶಿಕ್ಷಣ ವ್ಯವಸ್ಥೆ ಹದಗೆಟ್ಟು ಬಿಟ್ಟಿದೆ. ನಿಮಗೆ ಕೇವಲ ದೊಡ್ಡ ದೊಡ್ಡ ಭಾಷಣಗಳು ಬೇಡ, ಮೇಲ್ನೋಟದ ಭರವಸೆಗಳು ಬೇಡ, ವಿದ್ಯಾರ್ಥಿಗಳಿಗೆ ನ್ಯಾಯ ಬೇಕು. ಅಷ್ಟೇ ಅಲ್ಲ, ಪರೀಕ್ಷಾ ಅಕ್ರಮಗಳ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದಂತಹ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಲಾಯಿತು. ಪೆಲೆಟ್ ಗನ್ಗಳಾಗಿರ್ಬೋದು, ಶಾಕ್ ಬ್ಯಾಟನ್ಗಳಾಗಿರ್ಬೋದು, ಇವೆಲ್ಲವನ್ನ ಬಳಸಲಾಯಿತು. ಯಾವುದೇ ಹಿಂಜರಿಕೆ ಇಲ್ಲದೆ ದೌರ್ಜನ್ಯವನ್ನ ಎಸಗಲಾಯಿತು. ಅವರು ನಮ್ಮ ದೇಶದ ಮಕ್ಕಳೇ ಅಲ್ಲ ಅನ್ನೋ ರೀತಿ ವರ್ತಿಸಲಾಯಿತು. ಇದಾದ ನಂತರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಖರ್ಗೆ ಅವರು ಹೇಳ್ತಾರೆ, ಪ್ರಧಾನಿ ಮೋದಿಜಿ, ನಿಮ್ಮ ಹವಾನಿಯಂತ್ರಿತ ಐಷಾರಾಮಿ ನಿವಾಸದಿಂದ ಹೊರಗೆ ಬನ್ನಿ. ಬೀದಿಗಳಲ್ಲಿ ರಕ್ತ ಚೆಲ್ಲಿದ ಯುವಕ ಯುವತಿಯರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಸವಾಲನ್ನ ಹಾಕ್ತಾರೆ. ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಅವತ್ತು ಎಮರ್ಜೆನ್ಸಿ ಘೋಷಣೆ ಮಾಡಿದ್ರಲ್ವಾ, ಅವಾಗ ಇದೆಲ್ಲ ಬರ್ಲಿಲ್ವಾ? ನೀವುಗಳ 60ರಿಂದ 70 ವರ್ಷಗಳ ಕಾಲ ಗರೀಬಿ ಹಠಾವ್ ಅಂತ ಜನರ ಕಣ್ಣಿಗೆ ಮಣ್ಣನ್ನು ಎರಚಿ ನಿಮ್ಮ AC ರೂಮ್ ಅಲ್ಲಿ ಕೂತಿದ್ದಾಗ ಬಡವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು ಅಂತ ಅನ್ನಿಸಲೇ ಇಲ್ವಾ? ಯಾಕೆ ನಿಮ್ಮ ಆಡಳಿತದಲ್ಲಿ ಅದೆಷ್ಟು ಬಾರಿ ಪೇಪರ್ ಲೀಕ್ ಆಗ್ಲಿಲ್ಲ? ನಿಮ್ಮ ಮೇಡಮ್ ಪ್ರಿಯಾಂಕಾ ವಾದ್ರಾ ಅವರು ಹೇಳಿದ್ರಲ್ವಾ, ವಿಡಿಯೋ ಸಾಕ್ಷಿ ಬೇರೆ ಇದೆ, ಪೇಪರ್ ಲೀಕ್ ಆಗ್ತಾ ಇರುತ್ತೆ, ಏನು ಮಾಡಕ್ಕಾಗಲ್ಲ ಅಂತ ಅವರೇ ಹೇಳಿದ್ರಲ್ವಾ. आपको मालूम है पेपर लीक की बड़ी समस्या है. गहलोत जी भी जानते हैं कि राजस्थान में भी पेपर लीक हुए थे और ये एक बड़ी समस्या पूरे देश में है, सिर्फ एक प्रदेश की समस्या नहीं है. और बहुत इसको रुकवाने की कोशिश चाहे कितना भी की होगी गहलोत जी ने, लेकिन फिर भी बार बार ये हो रहा था. ಯಾಕೆ ಅವತ್ತು ನಿಮಗೆ ನಿಮ್ಮ AC ರೂಮಿಂದ ಹೊರಗೆ ಬಂದು ಆ ವಿದ್ಯಾರ್ಥಿಗಳ ಭವಿಷ್ಯವನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು ಅಂತ ಅನ್ನಿಸ್ಲೇ ಇಲ್ವಾ? ಇವತ್ತದೇನು ಪಾಪ ವಿದ್ಯಾರ್ಥಿಗಳು. ಯಾರನ್ನ ಸ್ವಾಮಿ ತಾವು ಹೇಳ್ತಾ ಇದ್ದೀರೋ ಪಾಪ ವಿದ್ಯಾರ್ಥಿಗಳು ಅಂತ? ಪೊಲೀಸರಿಗೆ ಅವರ ಕೈಯಲ್ಲಿದ್ದಂತಹ ಲಾಠಿಯನ್ನ ಕಿತ್ತು ಏಟು ಕೊಡುವಂಥವ್ರ, ತಲ್ವಾರ್ ಬೀಸ್ತಾ ಇರುವಂಥವ್ರ, ಮೋದಿಜಿ ಅವರಿಗಾಗಿರ್ಬಹುದು, ಭಾರತೀಯ ಸೇನೆಗಾಗಿರ್ಬಹುದು ಕೊಳಕು ಭಾಷೆಯನ್ನು ಬಳಸ್ತಾ ಇರುವಂತಹ ಹರಾಮ್ಕೋರ್ಗಳ, ದೊಡ್ಡ ದೊಡ್ಡ ಕಲ್ಲನ್ನ ಎತ್ಕೊಂಡು ಬಂದು ಪೊಲೀಸರ ಮೇಲೆ ಎಸಿತಾ ಇರುವಂತಹ ಇಂಥವ್ರ ಯಾವನ್ರಿ ವಿದ್ಯಾರ್ಥಿಗಳು? ನಿಜವಾದ ವಿದ್ಯಾರ್ಥಿಗಳು ಮತ್ತೆ ನೀಟ್ ಎಕ್ಸಾಮ್ ಬರ್ದು ಆಗಿದೆ, ಪಾಸ್ ಆಗಿದ್ದು ಆಗಿದೆ, ಮುಂದಿನ ಭವಿಷ್ಯದ ಕಡೆಗೆ ಹೆಜ್ಜೆ ಇಟ್ಟಿದ್ದು ಆಗಿದೆ. ನಿಮ್ಮ ಈ ಫಾರಿನ್ ಫಂಡಿಂಗ್ AC ರೂಮಿಂದ ದಯವಿಟ್ಟು ಹೊರಗೆ ಬಂದು ಒಮ್ಮೆ ಆ ಪೊಲೀಸರ ಮೇಲೆ ಆಗ್ತಾ ಇರುವಂತಹ ಆ ದೌರ್ಜನ್ಯವನ್ನ, ಅವರನ್ನ ನಡೆಸಿಕೊಳ್ತಾ ಇರುವಂತಹ ರೀತಿಯನ್ನ ನಿಮ್ಮ ಪಾಪದ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರಲ್ವಾ, ದೌರ್ಜನ್ಯವನ್ನ ಎಸಗ್ತಾ ಇದ್ದಾರಲ್ವಾ, ಅವರನ್ನು ಒಮ್ಮೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಆ ಪೊಲೀಸರನ್ನ. ಓ ಮಹಾನ್ ಕ್ರಾಂತಿಕಾರಿಗಳು ಇವರೆಲ್ಲ, ಇವರ ಪಕ್ಷ ಪಾಪ ದೇಶಕ್ಕೆ ವಿದ್ಯಾರ್ಥಿಗಳಿಗೆ ಅವಿರತವಾಗಿ ದುಡಿದೋರಲ್ವೇ. ನಿಮ್ಮ ಹಣೆ ಬರಹಕ್ಕೆ ನೀವು ಇಡೀ ಸಿಸ್ಟಮ್ ಅನ್ನ ಯಾವ ರೇಂಜ್ಗೆ ಗಬ್ಬೆಬ್ಬಿಸಿ ಹೋಗಿದ್ದೀರಾ ಅಂತಂದ್ರೆ ಮೋದಿಜಿ ಇನ್ನೂ ಸರಿ ಮಾಡ್ತಾನೆ ಇದ್ದಾರೆ. ಇದೆಲ್ಲ ಇನ್ಸ್ಟಾಗ್ರಾಮ್ ನಲ್ಲಿ 4 ರೀಲ್ಸ್ ನೋಡ್ಕೊಂಡು ಬಂದು ಅಯ್ಯೋ ಮೋದಿಜಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳನ್ನು ಕೇಳಿಸ್ತಾನೆ ಇಲ್ವಾ, ಎಂಥ ಸರ್ಕಾರ ರೀ ಅಂತ ರಾಗ ಹೇಳಿ ಅವರಿಗೆ ಎಲ್ಲಿಗೆ ಅರ್ಥ ಆಗಬೇಕು? ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರು ವಿದ್ಯಾರ್ಥಿಗಳ ಪರವಾಗಿ 3 ಪ್ರಮುಖ ಬೇಡಿಕೆಗಳನ್ನು ಕೂಡ ಮುಂದಿಡ್ತಾರೆ. 1, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು. 2ನೇದಾಗಿ, ಪ್ರತಿಭಟನಾಕಾರರ ಮೇಲೆ ನಡೆದಂತಹ ಕ್ರಮಗಳಿಗೆ ಕೇಂದ್ರ ಸರ್ಕಾರ ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಓಕೆ, ಹಾಗಾದ್ರೆ ಪೊಲೀಸರ ಮೇಲೆ ನಿಮ್ಮ ಸೋಕಾಲ್ಡ್ ಗೂಂಡಾ ವಿದ್ಯಾರ್ಥಿಗಳು ಮಾಡಿರುವಂತಹ ಆ ಒಂದು ಕ್ರಮಕ್ಕೆ ನೀವುಗಳು ಬಂದು ಸಾರಿ ಕೇಳ್ತೀರಾ ಮಲ್ಲಿಕಾರ್ಜುನ ಖರ್ಗೆ ಅವರೇ? 3ನೇದು, ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯವನ್ನ ಎಸಗಿದಂತಹ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು. ಅಫ್ಕೋರ್ಸ್ ಕಠಿಣ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ. ಬಟ್ ಆ ಸೋಕಾಲ್ಡ್ ವಿದ್ಯಾರ್ಥಿಗಳಿದ್ದಾರಲ್ವಾ, ಗೂಂಡಾ ವಿದ್ಯಾರ್ಥಿಗಳಿದ್ದಾರಲ್ವಾ, ಅಲ್ಲಿ ಬೀದಿಯಲ್ಲಿ ಓಡಾಡ್ತಾ ಇದ್ದಾರಲ್ವಾ ದೆಹಲಿಯಲ್ಲಿ,
ಅವರು ಎಸಗ್ತಾ ಇರುವಂತಹ ದೌರ್ಜನ್ಯದ ಪರವಾಗಿ ಖರ್ಗೆ ಅಂಡ್ ಟೀಮ್ ಕ್ಷಮೆಯನ್ನ ಕೇಳ್ತೀರೇ? ಆಸ್ತಿ ಪಾಸ್ತಿ ನಷ್ಟ ಎಲ್ಲ ಮಾಡ್ತಾ ಇದ್ದಾರಲ್ವಾ, ಕ್ಷಮೆ ಕೇಳ್ತೀರಾ? ಇದಿಷ್ಟೆಲ್ಲ ಹೇಳ್ತಾರೆ. ದೇಶದ ಶಿಕ್ಷಣ ವ್ಯವಸ್ಥೆಯನ್ನ RSS ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಬಿಟ್ಟಿದೆ. ವಾರೆ ವಾಹ್, ಅದೇ ಅನ್ಕೊಂಡೆ. ಪ್ರಿಯಾಂಕ್ ಖರ್ಗೆ ಅವರ ವಾಯ್ಸ್ ಡೌನ್ ಆಗಿಬಿಟ್ಟಿದ್ಯಲ್ಲ. ಅವರದೇ ತವರು ಜಿಲ್ಲೆಯಲ್ಲಿ 3 ಪೊಲೀಸ್ ಸ್ಟೇಷನ್ ಓಡ್ ಹೋದ ಮೇಲೆ ಎಲ್ಲೂ ಕಾಣಿಸ್ತಾ ಇಲ್ಲ ಪ್ರಿಯಾಂಕ್ ಖರ್ಗೆ ಅವರು. ಸೊ RSS ಬಗ್ಗೆ ಮಾತನಾಡೋರು ಯಾರು ಇಲ್ವಾ ಅಂತ ಅನ್ಕೊಳ್ತಾ ಇದ್ದೆ. ತಂದೆ ಬಂದ್ರಲ್ವಾ, ಮಗನ ಕೆಲಸವನ್ನು ಅವ್ರ ಕೈಗೆತ್ಕೊಳ್ತಾ ಇದ್ದಾರೆ. ನೈಸ್. ಆಮೇಲೆ ಇನ್ನೊಂದು, RSS ಯಾಕೆ ಬರ್ತಾ ಇದೆ? ಈ ಹಿಂದೆ ಮುಸ್ಲಿಂ ಆಕ್ರಮಣಕಾರರನ್ನ ವಿಜೃಂಭಿಸಿ ಬರಿತಾ ಇದ್ರು ಪುಸ್ತಕದಲ್ಲಿ. ಪಾಪ ಮಕ್ಕಳು ನಾವೆಲ್ಲ ಅದನ್ನೇ ಓದ್ಕೊಂಡು ಬಂದಿದ್ದಲ್ವೇ. ಬಟ್ ಈಗ ನಿಜವಾದ ಇತಿಹಾಸ ಬರ್ತಾ ಇದೆ, ತಿಳ್ಕೊಳ್ತಾ ಇದ್ದಾರೆ. ಅದನ್ನ ಯಾರಿಗೂ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಲ್ವಾ? ನಾಚಿಕೆ ಆಗಬೇಕು. ಒಂದು FCRA ಬಿಲ್ ನಿಮ್ಮನ್ನ ಇವತ್ತು ಬೀದಿಗೆ ತಂದು ನಿಲ್ಲಿಸ್ಬಿಡ್ತಲ್ವಾ? ಆ ಜಾರ್ಜ್ ಸೋರೋಸ್ ನಿಮ್ಮನ್ನ ಮೋದಿ ಅಮಿತ್ ಶಾ ಜಿಯವರ ನಡೆಗೆ ಹೆದರಿ ಬೀದಿಗೆ ತಂದು ನಿಲ್ಲಿಸ್ಬಿಟ್ಟಿದಾರಲ್ವಾ? ನೋಡೋಣ ಜಾರ್ಜ್ ಸೋರೋಸ್ ಗೆಲ್ತಾನೋ ಅಥವಾ ಭಾರತ ಗೆಲ್ಲುತ್ತೋ ಅಂತ. ಇನ್ನು ಸಂಸತ್ತಲ್ಲೂ ಅಷ್ಟೇ, ಇವರು ಯಾವುದೇ ರೀತಿಯಾದಂತಹ ಡಿಸ್ಕಷನ್ ಆಗೋದಕ್ಕೆ ಬಿಡ್ತಾ ಇಲ್ಲ. ಡೇ 1 ಇಂದ ಒಂದೇ ಒಂದು ಡಿಸ್ಕಷನ್ ಆಗ್ತಾ ಇಲ್ಲ. ಮೊದಲನೇ ದಿನಾನೇ ಶುರು ಮಾಡಿದ್ರು ರಾಜ್ಯಸಭೆಯಲ್ಲಿ, ಲೋಕಸಭೆಯಲ್ಲಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಎತ್ಕೊಂಡ್ರು ಲಾಠಿ ಚಾರ್ಜ್ ವಿಚಾರವನ್ನ. CJP ಪ್ರತಿಭಟನೆಯನ್ನ ಹತ್ತಿಕ್ತಾ ಇದ್ದಾರೆ ಅಂತ ಆಕ್ರೋಶ ಬೇರೆ ಹೊರ ಹಾಕ್ತಾರೆ. 2ನೇ ದಿನಾನೂ ಹಾಗೆ ಆಯ್ತು, 3ನೇ ದಿನಾನೂ ಅಷ್ಟೇ. ಕೊನೆಗೆ ಕಿರಣ್ ರಿಜಿಜು ಅವರು ಸ್ವತಃ ಬಂದು ಹೇಳ್ತಾರೆ ನೀಟ್ ಸಂಬಂಧಿತ ಚರ್ಚೆಗೆ ಮೋದಿ ಸರ್ಕಾರ ಬದ್ಧ ಅನ್ನುವಂಥದ್ದನ್ನ ಮೊದಲನೇ ದಿನದಿಂದ ಕೂಡ ನಾವು ಹೇಳ್ತಾನೆ ಇದ್ದೀವಿ. ಬಟ್ ಯಾವ ನಿಯಮದ ಅಡಿಯಲ್ಲಿ, ಯಾವ ದಿನ, ಅದೇ ರೀತಿ ಎಷ್ಟು ಅವಧಿಯಲ್ಲಿ ಚರ್ಚೆ ನಡೆಸಬೇಕನ್ನುವಂಥದ್ದನ್ನ ನಿರ್ಧಾರ ಮಾಡೋದಕ್ಕೆ ಎಲ್ಲ ಪಕ್ಷದ ಸದನದ ನಾಯಕರು ಸ್ಪೀಕರ್ ಅವರನ್ನ ಭೇಟಿಯಾಗಬೇಕು. ಬಟ್ ವಿಪಕ್ಷಗಳು ಇದಕ್ಕೆ ಒಪ್ತಾ ಇಲ್ಲ ಅಂತ ಹೇಳ್ತಾರೆ. आपने कुछ डिमांड किया है, फिर सुनेंगे नहीं, इसका मतलब आप चर्चा नहीं चाहते। मैं उपसभापति महोदय, मैं इस सदन में आपके माध्यम से सरकार का पक्ष रखना चाहता हूं कि पहले दिन से ये मानसून सत्र का शुरू से सरकार ने कहा है कि महत्वपूर्ण मुद्दे जो भी है और नीट एग्जाम पेपर लीक को लेकर के हम चर्चा के लिए शुरू से तैयार हैं। अभी भी हम तैयार हैं। हमने कांग्रेस के नेताओं को बताया, बाकी पार्टी के नेताओं को भी कहा है कि सरकार चर्चा के लिए तैयार है, लेकिन चर्चा कैसे हो इसका एक निर्णय चेयरमैनशिप का अध्यक्षता में सबसे मिलकर के बात करके हम तय कर सकते हैं। लेकिन अगर वो चर्चा नहीं कराने के लिए, व्यवधान डालने के लिए बहाना बुलाते हैं और वो कंडीशन लगाते हैं, ये तो ठीक बात नहीं है। हमारा सरकार हमारे युवाओं का भविष्य के लिए, हमारे छात्रों का भविष्य के लिए नीट एग्जाम और संबंधित मामले को लेकर के पूर्ण रूप से चर्चा के लिए तैयार है। और सरकार ने जो जो कदम उठाया है, एक एक करके ये कदम भी देश के लोगों के सामने में जानकारी रखना ये हमारा दायित्व है। ಇದಾದ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರ ವರಸೆನೇ ಬೇರೆ. ನಮಗೆ ಮೊದಲು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆನ ಕೊಡ್ಲಿ, ಆಮೇಲೆ ಮಾತುಕತೆ ಅಲ್ಲ. ಫಸ್ಟಿಗೆ ಹೇಳ್ತಾ ಇದ್ದಂಥದ್ದು ನೀಟು ನೀಟು ನೀಟು, ಓಕೆ ನೀಟ್ ಬಗ್ಗೆನೇ ಮಾತಾಡೋಣ ಅಂತ ಹೇಳಿದ್ರೆ ಇಲ್ಲ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆನ ಕೊಡಬೇಕು ಅಂತ. ಅಲ್ಲಿವರೆಗೂ ಆಗಲ್ಲ. ಏನ್ ಹೇಳೋಣ ಇದಕ್ಕೆ? विद्यार्थी की ओर से और नीट एग्जामिनेशन के बारे में और रूल्स 267 के तहत यहाँ पर बहस करना चाहते हैं, उसके लिए अगर फिर डिस्कशन होना है तो शिक्षा मंत्री पहले राजीनामा देना चाहिए। धन्यवाद। जब वो राजीनामा नहीं देंगे, निष्पक्षपात चर्चा यहाँ नहीं होगी
इसी में अगर निष्पक्षपात चर्चा होना तो मैं रिक्वेस्ट करता हूं गवर्नमेंट को वो रिजिग्नेशन दिलाए, चर्चा शुरू करेंगे। ಹಾಗಾದ್ರೆ ಇವರು ನಿಜವಾಗ್ಲೂ ಸಂಸತ್ ಕಲಾಪಕ್ಕೆ ಕಾಯ್ತಾ ಇರೋರಾ? ಹೆಂಗಾದ್ರೂ ಸರಿ ಈ ಬಾರಿ ಮುಖ್ಯವಾದ ಒಂದಷ್ಟು ಬಿಲ್ಲನ್ನು ಪಾಸ್ ಮಾಡೋದಕ್ಕೆ ಇದ್ದಾರಲ್ವಾ, ಅದ್ಯಾವುದು ಕೂಡ ಆಗಬಾರ್ದು. ಅದನ್ನ ತಡೆಯುವಂತ ಹುನ್ನಾರ ಇದು, ಪ್ರಯತ್ನ ಇದು. ಇಲ್ಲ ಅಂತಂದ್ರೆ ಹೆಂಗದು? ಸಿಜೆಪಿ ಪ್ರತಿಭಟನೆ ಎಕ್ಸಾಕ್ಟ್ ಅದೇ ಟೈಮಿಗೆ ಶುರು ಆಗತ್ತೆ. ಮಾನ್ಸೂನ್ ಸೆಷನ್ ಆರಂಭ ಆಗೋ ದಿನಾನೇ ಪಾರ್ಲಿಮೆಂಟಿಗೆ ಮುತ್ತಿಗೆ ಹಾಕೋದಕ್ಕೆ ಬರ್ತಾರೆ. ಅವತ್ತಿಂದ ಶುರು ಆಯ್ತು. ಇವರು ಪ್ಲಾನ್ ಹಾಕೊಂಡಿದ್ರು, ಈ ಬಾರಿ ಬಿಲ್ ಕೆಲವು ಪಾಸ್ ಆಗೋದಿದೆಯಲ್ವಾ, ಆಗಬಾರ್ದು. ಇದರ ಹಿಂದಿನ ಅರ್ಥ ನಮಗೆ ಗೊತ್ತಾಗಲ್ವಾ? ನಿಮ್ಮ ಷಡ್ಯಂತ್ರ ಗೊತ್ತಾಗಲ್ವಾ ನಮಗೆ? ವೀಕ್ಷಕರು, ಇಷ್ಟೆಲ್ಲ ಆದ ಮೇಲೆ ಈಗ ಮತ್ತೊಂದು ದೊಡ್ಡ ಬೆಳವಣಿಗೆ ಆಗಿದೆ. ಏನು? ಈ ದೆಹಲಿ ಜಂತರ್ ಮಂತರಲ್ಲಿ ಸಿಜೆಪಿ ಪ್ರತಿಭಟನೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮೇಲೆ ದೆಹಲಿ ಪೊಲೀಸರು ದೊಡ್ಡ ಮಟ್ಟದಲ್ಲಿ ಬಲ ಪ್ರಯೋಗವನ್ನ ಮಾಡಿಬಿಟ್ಟಿದ್ದಾರೆ, ಲಾಠಿ ಚಾರ್ಜ್ ಮಾಡಿಬಿಟ್ಟಿದ್ದಾರೆ ಅಂತ ಆರೋಪವನ್ನ ಮಾಡಿ ಈ ಸಿಜೆಪಿ ಕಡೆಯವರು ಸಲ್ಲಿಸಿದಂತಹ ಅರ್ಜಿಯನ್ನ ವಿಚಾರಣೆ ಮಾಡೋದಕ್ಕೆ ಅಥವಾ ಅದನ್ನ ಕೈಗೆತ್ತಿಕೊಳ್ಳೋದಕ್ಕೆ ಸುಪ್ರೀಂ ಕೋರ್ಟ್ ಸಂಪೂರ್ಣವಾಗಿ ನಿರಾಕರಿಸಿಬಿಟ್ಟಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿದ್ದಂತಹ ಪೀಠ ಅರ್ಜಿದಾರರ ಪರ ವಕೀಲರಿಗೆ ಒಂದು ಖಡಕ್ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಏನು? ನಿಮ್ಮ ಸಮಯವನ್ನು ಸುಮ್ಮನೆ ವ್ಯರ್ಥ ಮಾಡ್ಕೊಳ್ಬೇಡಿ, ಅಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಸಮಯವನ್ನು ಕೂಡ ವ್ಯರ್ಥ ಮಾಡಬೇಡಿ. ಅಷ್ಟೇ ಅಲ್ಲ, ನಮಗೆ ಯಾವ ವಿಡಿಯೋವನ್ನು ಕೂಡ ನೋಡುವಂತ ಆಸಕ್ತಿ ಇಲ್ಲ, ಅಷ್ಟು ಸಮಯ ಕೂಡ ಇಲ್ಲ. ಈ ರೀತಿಯಾದಂತಹ ವಿಚಾರಗಳಲ್ಲಿ ನ್ಯಾಯಾಲಯದ ಸಮಯವನ್ನ ವ್ಯರ್ಥ ಮಾಡಬೇಡಿ. ಯಾರು ಹೇಳಿದ್ದು? ಸಿಜೆಐ ಸೂರ್ಯಕಾಂತ್, ಕಾಕ್ರೋಚ್ ಹುಟ್ಟು ಹಾಕಿದವರು. ಅಂದ್ರೆ ಆ ವರ್ಡ್ ಅನ್ನ ಜೆನ್ಸಿಗಳಿಗೆ ಕಾಯಿನ್ ಮಾಡಿದಂಥವರೇ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಅಲ್ಲಿ ಸಿಜೆಪಿ ಕಡೆಯವರು, ಅರ್ಜಿದಾರರ ಪರ ವಕೀಲರು, ಪ್ರತಿಭಟನಾಕಾರರು ಇನ್ನೂ ಸ್ಥಳದಲ್ಲೇ ಇದ್ದಾರೆ, ದಯವಿಟ್ಟು ಗುರುವಾರ ಆದ್ರೂ ಈ ಅರ್ಜಿಯನ್ನ ವಿಚಾರಣೆಗೆ ಪಟ್ಟಿ ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡ್ರು ಕೂಡ ಸುಪ್ರೀಂ ಕೋರ್ಟ್ ಅದಕ್ಕೂ ಒಪ್ಪಲಿಲ್ಲ. ಸ್ಪಷ್ಟವಾಗಿ ಹೇಳಿದೆ, ಆಗಲ್ಲ, ಗುರುವಾರ ನಮಗೆ ಸಮಯ ಇಲ್ಲ. ಹಾಗಂತ ಇವರಿಗೆ ಆಗಿರುವಂಥ ಈ ಒಂದು ನಿರಾಸೆ ಏನಿದೆ ಈ ಕೋರ್ಟ್ನಲ್ಲಿ, ಇದು ಮೊದಲನೇದೇನಲ್ಲ. ಇದಕ್ಕೂ ಮೊದಲು ಮಂಗಳವಾರ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಬರೋ ಒಂದು ದಿನ ಮುಂಚೆ ದೆಹಲಿ ಹೈಕೋರ್ಟಿಗೆ ಹೋಗಿದ್ರು. ಅಲ್ಲೂ ಕೂಡ ಇದೇ ರೀತಿಯ ಅರ್ಜಿಯ ತುರ್ತು ವಿಚಾರಣೆಗೆ ಅವರು ನಿರಾಕರಿಸ್ತಾರೆ. ಅಷ್ಟೇ ಅಲ್ಲ, ರಾಜಕೀಯ ಪ್ರತಿಭಟನೆಗಳ ಒಳಗೆ ನ್ಯಾಯಾಲಯವನ್ನ ಎಳೆದು ತರಬೇಡಿ, ಇಂತಹ ವಿಚಾರಗಳಲ್ಲಿ ಕೋರ್ಟ್ ಸಮಯವನ್ನ ವ್ಯರ್ಥ ಮಾಡಬೇಡಿ ಅಂತ ಸುಪ್ರೀಂ ಕೋರ್ಟ್ ತರಾನೇ ದೆಹಲಿ ಹೈಕೋರ್ಟ್ ಕೂಡ ಸರಿಯಾಗಿ ವಾರ್ನಿಂಗ್ ಅನ್ನು ಕೊಟ್ಟು ಕಳಿಸಿದೆ. ಸಿಜೆಪಿಗೆ ಸರಿಯಾಗಿ ಹೇಗೆ ಹೇಳಬೇಕಿತ್ತು ಹಾಗೆ ಹೇಳಿ ಕಳಿಸಿದೆ. ವೀಕ್ಷಕರ, ವಿದ್ಯಾರ್ಥಿಗಳ ಭವಿಷ್ಯ ಅನ್ನುವಂಥದ್ದು ರಾಜಕೀಯದ ಅಸ್ತ್ರ ಆಗಬಾರ್ದು, ಬಟ್ ಆಗಿಬಿಟ್ಟಿದೆ. ಪೇಪರ್ ಲೀಕ್ ಮಾಡಿದಂಥವನು ಯಾರೇ ಆಗಲಿ, ಯಾವ ಪಕ್ಷದವನೇ ಆಗಲಿ, ಎಂಥವನೇ ಆಗಲಿ ಶಿಕ್ಷೆ ಆಗಲೇಬೇಕು. ಪ್ರತಿಭಟನೆಯ ಹೆಸರಲ್ಲಿ ಕಾನೂನನ್ನು ಯಾರೆಲ್ಲ ಕೈಗೆತ್ತಿಕೊಂಡಿದ್ದಾರಲ್ವಾ, ಅವನಿಗೂ ಅಷ್ಟೇ ಕಾನೂನು ಒಂದೇ ರೀತಿ ಅನ್ವಯ ಆಗಬೇಕು. ಇದೇ ಪ್ರಜಾಪ್ರಭುತ್ವ, ಇದೇ ನ್ಯಾಯ. ಆ ಗೂಂಡಾಗಳಿಗೂ ಯಾವ ಶಿಕ್ಷೆ ಆಗಬೇಕು ಅದಾಗಲೇಬೇಕು. ಉಳಿದದ್ದು ನಿಮ್ಮ ನಿಮ್ಮ ವಿವೇಚನೆಗೆ ಬಿಡ್ತೀನಿ. ಈ ಪ್ರತಿಭಟನೆ, ಈ ಆಕ್ರೋಶ, ಈ ಹಾರಾಟ, ಹೋರಾಟ, ಕೂಗಾಟ, ಈ ಇಡೀ ಪ್ರಕರಣದಲ್ಲಿ ನಿಜವಾಗ್ಲೂ ವಿದ್ಯಾರ್ಥಿಗಳ ಹಿತ ಅಡಗಿದೆಯಾ ಅಥವಾ ವಿದ್ಯಾರ್ಥಿಗಳ ಹಿತ ಅಲ್ಲಿ ಯಾರಿಗಾದ್ರೂ ಬೇಕಾ, ಬಂದವರಿಗೆ ಬೇಕಾ? ಯಾರು ವಿದ್ಯಾರ್ಥಿಗಳ ಹೆಸರಲ್ಲಿ ರಾಜಕೀಯವನ್ನ ಮಾಡ್ತಾ ಇದ್ದಾರೆ, ಇದರ ಹಿಂದೆ ಯಾರಿದ್ದಾರೆ, ಇವರ ಇಂಟೆನ್ಷನ್ ಏನು, ಮಳೆಗಾಲದ ಅಧಿವೇಶನದ ಸಮಯದಲ್ಲೇ ಯಾಕಿದು ನಡೀತಾ ಇದೆ, ಇವೆಲ್ಲವನ್ನ ನಿಮ್ಮ ನಿಮ್ಮ ವಿವೇಚನೆಗೆ ಬಿಡ್ತೀನಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ, ಜೈ ಹಿಂದ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.